ಯಂಗ್ ಇಂಡಿಯಾ ಶಾಲೆಯ ವಿದ್ಯಾರ್ಥಿಗಳಿಗೆ ಎನ್ಸಿಸಿ ಪ್ರಮಾಣ ಪತ್ರ ವಿತರಣೆ. ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಯಂಗ್ ಇಂಡಿಯಾ ಶಾಲೆಯಲ್ಲಿ 4ನೇ ವರ್ಷದ ಎನ್ಸಿಸಿ ವಿದ್ಯಾರ್ಥಿಗಳಿಗೆ ತರಬೇತಿ ಶಿಬಿರದ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಲಾಯಿತು. ಈ ವೇಳೆಯಲ್ಲಿ ಶಾಲೆಯ ಸಂಸ್ಥಾಪಕರಾದ ಪ್ರೊಫೆಸರ್ ಡಿ ಶಿವಣ್ಣರವರು ಮಾತನಾಡಿ, ಮಕ್ಕಳಿಗೆ ಶಿಸ್ತು, ಧೈರ್ಯ, ದೇಶಭಕ್ತಿ, ಸಂಘಟನಾ ಕೌಶಲ್ಯ ಹಾಗೂ ಮಾನಸಿಕ ಜ್ಞಾನ ಪಡೆಯಲು ಎನ್ಸಿಸಿ ಘಟಕ ತುಂಬಾ ಸಹಕಾರಿಯಾಗಿದೆ ಎಂದರು. ನಂತರ ಎನ್ಸಿಸಿ ನೋಡಲ್ ಅಧಿಕಾರಿಯಾದ ಅಮರನಾಥ್ ಕೇರ್ ಅವರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಪಡೆಯಲು ಹಾಗೂ ಸರ್ಕಾರಿ ಉದ್ಯೋಗ ಪಡೆಯಲು ಎನ್ಸಿಸಿ ಪ್ರಮಾಣ ಪತ್ರ ತುಂಬಾ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ರುಕ್ಮಿಣಿ, ಶಿಕ್ಷಕ ಶಿಕ್ಷಕಿ ವೃಂದದವರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರವೀಂದ್ರ, ಪ್ರಶಾಪವ ಟಿವಿ, ಬಾಗೇಪಲ್ಲಿ. Really, this is a very wonderful program, though it is a simple but very interesting program. I hope what you have observed here, all of you have an opportunity to join NCC and you can have dress like this. Our NCC students have a special dress and it impresses a lot. Not only dress but also discipline. NCC stands for discipline. NCC stands for courage. NCC stands for our nation building, respect to our nation and development of youth in that direction. All of you, my dear students, you have lot of opportunities. Only the thing is how you make use those opportunities and how you exhibit your talent. That is very, very important. Most of us concentrate on our result, not on our work, not on our actions. What we need is focus on your actions. Love your work. Some of our students, they don't want to study much. They want to get good marks. It is not possible. So what we need is, we have to focus on our actions, then definitely you will get a good result. Many of us, we do not give importance for our goals. But without a goal, without a proper action, without wisdom in that, definitely we are not able to succeed. To succeed, we have to give importance for your work and you have to like your work. You have to love your work. ತುಂಬಾ ಜನ ವಿದ್ಯಾರ್ಥಿಗಳು ಏನಂದ್ರೆ 4:30 ಆ ಫಂಕ್ಷನ್ಸ್ ಎಲ್ಲ ನಡೀತಿತ್ತು. 4:30 ಇಂದ 6 o'clock ವರೆಗೂ ನಾವು ಆಟಗಳನ್ನ ಆಡೋದಕ್ಕೆ ಬಿಡ್ತಿದ್ರು. ಮತ್ತೆ 6 o'clockಗೆ ನಾವು ನಮ್ಮ ಬ್ಯಾರಕ್ಸ್ ಹೋಗಿ 7ಗೆ ನಾವು ನಮ್ದು ನೈಟ್ ಡಿನ್ನರ್ ಹೋಗ್ತಾ ಇತ್ತು. 9:30ಗೆ ಎಲ್ಲರೂ ಮಲಗಿಬಿಡ್ತಾ ಇದ್ವಿ. ಇಲ್ಲಿ NCC ಕ್ಯಾಂಪಲ್ಲಿ ನಾವು ಬೆಳಗ್ಗೆ ಬೇಗ ಎದ್ದೇಳ್ಬೋದಾಗಿರ್ಬೋದು. ಡಿಸಿಪ್ಲಿನ್ ನಾವು ತುಂಬಾ ಕಲ್ತ್ವಿ. ಹಾಗೆ ಅಲ್ಲಿ ಸ್ಪೋರ್ಟ್ ಆಗ್ತಿದ್ವಿ. ಮತ್ತೆ 5ಗೆ ರಿಪೋರ್ಟ್ ಮಾಡಿಕೊಂಡು ನಮಗೆ ಎಕ್ಸರ್ಸೈಸಸ್, ವಾರ್ಮ್-ಅಪ್, ಜಾಗಿಂಗ್ ಎಲ್ಲ ಮಾಡಿಸ್ತಿದ್ರು. ಮತ್ತೆ 7 o'clockಗೆ ಬ್ರೇಕ್ಫಾಸ್ಟ್ ಇರ್ತಿತ್ತು, ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಮತ್ತೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು 7:50, 8 o'clock ಅಷ್ಟೊತ್ತಿಗೆ ಈ ನಾವು ಕಾಕಿ ಯೂನಿಫಾರ್ಮ್ ಹಾಕೊಂಡು ಮತ್ತೆ ಗ್ರೌಂಡ್ಗೆ ಬರಬೇಕಾಗಿತ್ತು. ಗ್ರೌಂಡ್ಗೆ ಬಂದು 2 hours ಪರೇಡ್ ಪ್ರಾಕ್ಟೀಸ್ ಮಾಡಿಸಿದ್ರು. ಮತ್ತೆ ಡಿ ಶಿವಣ್ಣ ಸರ್ ಅವರೇ, ಮುಖ್ಯ ಶಿಕ್ಷಕರಾಗಿರುವಂತಹ ಕಲ್ಪನಾ ಮ್ಯಾಮ್ ಮತ್ತೆ ರುಕ್ಮಿಣಿ ಮ್ಯಾಮ್ ಅವರಿಗೆ ನನ್ನ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಮನ್ವಿಕ್ ಭಾರ್ಗವ ಸರ್. ನಾನು 9ನೇ ತರಗತಿಯ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಮತ್ತೆ ನಮ್ಮ ಸ್ನೇಹಿತರು 9ನೇ ತರಗತಿಯ ವಿದ್ಯಾರ್ಥಿಗಳು. ನಾವು 10 ದಿನ NCC ಕ್ಯಾಂಪ್ಗೆ ಹೋಗಿದ್ದೆವು. ದೊಡ್ಡಬಳ್ಳಾಪುರದ ಜವಾಹರ್ ನವೋದಯದಲ್ಲಿ NCC ಕ್ಯಾಂಪ್ ಹಮ್ಮಿಕೊಳ್ಳಲಾಗಿತ್ತು.